ಇನ್ನು ಯಡಿಯೂರಪ್ಪರಂತೆ ಜೈಲಿಗೆ ನಾನು ಹೋಗೋದಿಲ್ಲ, ಡಿನೋಟಿಫಿಕೇಶನ್ ಮಾಡೋಕೆ ನಾನು ತಯಾರಿಲ್ಲ, ಸರ್ಕಾರ ಕೊಡುವ ಸೂಕ್ತ ಪರಿಹಾರ ತೆಗೆದುಕೊಳ್ಳಿ, ಪ್ರತಿಭಟನಾ ನಿರತ ರೈತರಿಗೆ ಡಿಕೆ ಖಡಕ್ ಸಂದೇಶ. ಯಡಿಯೂರಪ್ಪರಂತೆ ಜೈಲಿಗೆ ನಾನು ಹೋಗಲ್ಲ, ಡಿನೋಟಿಫಿಕೇಶನ್ ಮಾಡೋಕೆ ನಾನು ತಯಾರಿಲ್ಲ, ಸರ್ಕಾರ ಕೊಡುವ ಸೂಕ್ತ ಪರಿಹಾರ ತಗೊಳ್ಳಿ ಅಥವಾ ತೆಗೆದುಕೊಳ್ಳಿ, ಪ್ರತಿಭಟನಾ ನಿರತ ರೈತರಿಗೆ ಡಿಕೆ ಶಿವಕುಮಾರ್ ಖಡಕ್ ಸಂದೇಶ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ರೈತರ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಎಚ್ಸಿ ಬಾಲಕೃಷ್ಣ ಪರ ಡಿಕೆ ಸಖತ್ ಬ್ಯಾಟಿಂಗ್. ನಿಮ್ಮ ಪರ ಇರೋದು ಎಚ್ಸಿ ಬಾಲಕೃಷ್ಣ ಒಬ್ಬರೇ. ನಿಮ್ಮ ಸಲುವಾಗಿ ನನ್ನನ್ನು ಎಷ್ಟು ಬಾರಿ ಭೇಟಿ ಮಾಡಿದ್ರು ಗೊತ್ತಾ? ಅರ್ಥ ಮಾಡಿಕೊಳ್ಳಿ, ಸರ್ಕಾರ ಕೊಡುವ ಪರಿಹಾರ ತಗೊಳ್ಳಿ, ಪ್ರತಿಭಟನಾ ನಿರತ ರೈತರ ಮೇಲೆ ಸಿಟ್ಟಿಗೆದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಹೆದರಿಕೆ ಬೆದರಿಕೆ ಎಲ್ಲ ನಡೆಯಲ್ಲ, ಇದೊಂದು ಖಡಕ್ ವಾರ್ನಿಂಗ್. ಯಡಿಯೂರಪ್ಪರಂತ ನಾನು ಜೈಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ, ಟೌನ್ಶಿಪ್ ವಿಚಾರವಾಗಿ ಅದನ್ನು ವಿರೋಧ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರೈತರು. ಸರ್ಕಾರದ ಕೆಲ ಪ್ರಗತಿ ಅಥವಾ ಕೆಲ ಡೆವಲಪ್ಮೆಂಟ್ ಯೋಜನೆಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ರೈತರು ವಿರೋಧ ವ್ಯಕ್ತಪಡಿಸಿದಾಗ ಅವರನ್ನು ದಮನಿಸುವಂಥ ಪ್ರಯತ್ನಗಳಾಗುತ್ತೆ. ಸೊ ಅದರಂತೆಯೇ ಈ ಒಂದು ಪೊಲಿಟಿಕಲ್ ಹೈಡ್ರಾಮಾ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ರಾಜಕಾರಣ ಮಾಡ್ಕೊ ಯಾರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಹೆದರಿಕೆಗೆ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ಒಯ್ದಾಗ್ತೀನಿ. ನೀವೇನ್ ಬೇಕಾದ್ರೆ ಮಾಡ್ಕೊ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ, ಯಾವನ್ ರಿಜಿಸ್ಟರ್ ಯಾವನು ಅಡ್ಮಿಷನ್ ಮಾಡ್ದ ಅವನಿನ್ ಪರನಾ? ಯಾರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸೋದ್ರಲ್ಲ ₹1 ಕೋಟಿ, ಅವ್ರು ನಿಮ್ ಪರನಾ? ಯಾರು ನಿಮ್ ಪರ? ಯಾವನು ಇಲ್ಲ ನಿಮ್ ಪರ. ಏನಾದ್ರು ನಿಮ್ಗೇನಾದ್ರು ಜೀವ ಕೊಡ್ಬೇಕು, ನಿಮ್ಗೇನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದಿಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾನು ಯಾಕೆಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಳಕಾಗುವುದಿಲ್ಲ. ಇಡೀ ರಾಜ್ಯದ ಎಲ್ಲ ಅಕ್ವಿಷನ್. ನಿನ್ನೆ ಕೂಡ ನಾನು ರಾಜಕಾರಣ ಮಾಡಕ್ಕೆ ನೀನು ರಾಜಕಾರಣ ಮಾಡ್ಕೊ ಯಾರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಹೆದರಿಕೆಗೆ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲದೆ ಒಯ್ದಾಗ್ತೀನಿ. ನೀವೇನ್ ಬೇಕಾದ್ರೆ ಮಾಡ್ಕೊ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ, ಯಾವನ್ ರಿಜಿಸ್ಟರ್ ಯಾವನು ಅಡ್ಮಿಷನ್ ಮಾಡ್ದ ಅವನಿನ್ ಪರನಾ? ಯಾರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸೋದ್ರಲ್ಲ ₹1 ಕೋಟಿ, ಅವ್ರು ನಿಮ್ ಪರನಾ? ಯಾರು ನಿಮ್ ಪರ? ಯಾವನು ಇಲ್ಲ ನಿಮ್ ಪರ. ಕುಮಾರ್ ಸೊ ಆ ಸ್ಥಳಕ್ಕೆ ಬಂದು ಪ್ರತಿಭಟನಾ ನಿರತ ಪ್ರತಿಭಟನಾಕಾರರು ಕೂಡ ಅಲ್ಲೇ ಇದ್ದಾರೆ, ಪಕ್ಕದಲ್ಲೇ ನಿಂತ್ಕೊಂಡವ್ರೆ. ಯಾರು? ಎಚ್ಸಿ ಬಾಲಕೃಷ್ಣ ಅವರು, ಡಿಕೆ ಪರಮಾಪ್ತ ಬಳಗದ ಅತ್ಯಂತ ಅಗ್ರಗಣ್ಯ ಎಚ್ಸಿ ಬಾಲಕೃಷ್ಣ. ಸೊ ಶಾಸಕರು ಅವರು ನನ್ನ ಬಳಿ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ, ನನ್ನ ಸಮಯ ವ್ಯರ್ಥ ಮಾಡಿದ್ದಾರೆ. ಆ ತರಹದ ಒಬ್ಬ ಜನನಾಯಕ ಈ ಹಿಂದೆ ನಿಮ್ಮ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸಹಾಯದ ಹೆಸರಿನಲ್ಲಿ ನಿಮಗೆ ವಂಚನೆ ಮಾಡಿದೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಸೊ ನಾನು ಯಾವುದಕ್ಕೂ ಹೆದರಲ್ಲ, ನಾನು ಯಾವುದಕ್ಕೂ ಅಂಜೋದಿಲ್ಲ, ನಿಮ್ಮ ಪ್ರೊಟೆಸ್ಟ್ಗಳಿಗೂ ಕೂಡ ನಾನು ಭಯಪಡೋದಿಲ್ಲ. ಒಂದು ದೇಶದ ಅಥವಾ ಒಂದು ರಾಜ್ಯದ ಪ್ರಜೆಗಳಿಗೆ ಇರಲೇಬೇಕಾದ ಮೂಲಭೂತ ಅಧಿಕಾರ ಮತ್ತು ಹಕ್ಕು ಅಂದರೆ ಪ್ರತಿಭಟನೆ, ಕಾನೂನಾತ್ಮಕ ಪ್ರತಿಭಟನೆ. ಅವರ ಅಹವಾಲುಗಳನ್ನು ಹೇಳ್ಕತ್ತಾರೆ, ಮನವಿಗಳನ್ನು ತೋಡಿಕೊಳ್ತಾರೆ, ಅವರ ಬೇಡಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಸ್ವೀಕಾರ ನಿರಾಕಾರ ಅದು ಸರ್ಕಾರಕ್ಕೆ ಬಿಟ್ಟಿರೋದು. ಜನರ ಮುಂದೆನೇ ನಿಂತ್ಕೊಂಡು ಗಟ್ಟಿ ಧ್ವನಿಯಲ್ಲಿ ಗಂಟ್ಲ ಹರ್ಕೊಂಡು ಏನು ಹೇಳೋದು? ನೀವು ಬುದ್ಧಿವಾದ ಹೇಳೋದಾ? ಸಮಜಾಯಿಷಿ ನೀಡೋದಾ? ಥ್ರೆಟ್ ಮಾಡೋದಾ? ಬೆದರಿಕೆಯ ಟೋನಿಗೂ ಸಮಜಾಯಿಷಿ ನೀಡುವಂತಹ ಟೋನಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ? ಪ್ರತಿಭಟನಾ ನಿರತ ಅವ್ರು ಯಾರೇ ಆಗಿರಲಿ, ಯಾವ ಪಕ್ಷದವರೇ ಆಗಿರಲಿ, ದೇ ಆರ್ ಮತದಾರರು. ಅವರು ಬಿಜೆಪಿ ಮತದಾರರು, ಕಾಂಗ್ರೆಸ್ ಮತದಾರರು, ಅದು ಪ್ರಶ್ನೆ ಅಲ್ಲ. ಜನಪ್ರತಿನಿಧಿಗೆ ನೀವು ಧರ್ಮಾತೀತವಾಗಿ ಪಕ್ಷಾತೀತವಾಗಿರ್ತಕ್ಕಂತಹ
ಸರ್ಕಾರದ ಭಾಗ ನೀವು. ಸೊ ನೀವು ಆ ತರಹದ್ದೊಂದು ಮಾತನಾಡುವುದಾ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.